ನನ್ನನ್ನು ನಾನು ಪರಿಚಯಿಸ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮಹಾಂತೇಶ್. ಇತ್ತೀಚೆಗೆ ನೇಮಕವಾಗಿರ್ತಕ್ಕಂತಹ GPT ಟೀಚರ್. ಯಾಕಂದ್ರೆ ಸುಮಾರು ಪಾಲಕರಿಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಈ ಶಾಲೆಗೆ ಬಂದು ಸುಮಾರು 3 ತಿಂಗಳಾಗಿದೆ. ಇಲ್ಲಿ ನೋಡಿರ್ತಕ್ಕಂಥ ವಾತಾವರಣ ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಸುಮಾರು 13 ವರ್ಷ ಕೆಲಸ ಮಾಡಿದ್ದೀನಿ. MTB ನಾಗರಾಜ್ ಅವ್ರ ಶಾಲೆಯಲ್ಲಿ ಆಸ್ ಎ HOD ಆಗಿ 13 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿಯ ವಾತಾವರಣ ಇಲ್ಲಿಯ ವಾತಾವರಣ ನೋಡಲಾಗಿ ಇಲ್ಲಿಯ ಮಕ್ಕಳು ಅತ್ಯದ್ಭುತ ಕ್ರಿಯಾತ್ಮಕವಾಗಿರ್ತಕ್ಕಂಥ ಯೋಚನೆ ಉಳ್ಳವರು ಅಂತ ಹೇಳ್ಬೋದು. ನಾನು ಯಾಕೆ ಅಂದ್ರೆ ನಮ್ಮ ಭವ್ಯ ಭಾರತವನ್ನ ಬಲಿಷ್ಠವಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊಂದಿರಬೇಕು. ಯಾಕಂದ್ರೆ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಭಾವಿ ಪ್ರಜೆಗಳು. ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಒಲಿಂಪಿಕ್ಸ್ ಏನ್ ನಡೀತಿದೆ, ಎಷ್ಟು ನಮ್ಮ ಜನಸಂಖ್ಯೆ ಎಷ್ಟಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ, 140 ಕೋಟಿ ಪ್ಲಸ್ ಜನಸಂಖ್ಯೆ. ನಾವು ಪಡೆದಿರ್ತಕ್ಕಂಥ ಮೆಡಲ್ಗಳ ಸಂಖ್ಯೆ ಎಷ್ಟು? ಕೇವಲ 6. ಈ ಶಾಲೆಯ ಬಗ್ಗೆ ನನ್ನದೇ ಆದ ಒಂದು ಕನಸಿದೆ. ನೀವು ಕೇಳ್ರಿ ಮಕ್ಕಳಿಗೆ, ಪ್ರತಿದಿನ ಮಕ್ಕಳ ಜೊತೆ ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ. ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ 13 ವರ್ಷ ವರ್ಕ್ ಮಾಡಿದ್ರಿಂದ ನನ್ನ ಕನಸು ಏನಪ್ಪಾ ಅಂದ್ರೆ ಇನ್ನು 2 ರಿಂದ 3 ವರ್ಷದಲ್ಲಿ ಎಲ್ಲಾ ಮಕ್ಕಳು ಇಂಗ್ಲಿಷ್ ಮಾತಾಡಕ್ ಬರ್ಬೇಕು ಅಂತಕ್ಕಂಥದ್ದು ನನ್ನ ಕನಸು. ಅದೇ ರೀತಿಯಾಗಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎಷ್ಟು ಎದುರಿಸಿದೆ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಕೊನೆಗೆ ನನಗೆ ಈ ಜಾಬ್ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಓದಿ 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 ಅನುಭವ ಪಡ್ಕೊಂಡ್ಬಿಟ್ಟಿದ್ದೀನಿ. ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಅವರಿಗೆ ಪ್ರತಿದಿನ ಒಂದಿಷ್ಟು GK ಕ್ವಶನ್ಸ್ ಕೊಡೋದು. ನೆಕ್ಸ್ಟ್ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಬರುತ್ತೆ. ನಮ್ಮ ಶಾಲೆಯಿಂದ ಮ್ಯಾಕ್ಸಿಮಮ್ ಮಕ್ಕಳು ಏನ್ ಮಾಡ್ಬೇಕಂದ್ರೆ ಪ್ರೈಸ್ ವಿನ್ನರ್ ಆಗ್ಬೇಕಂತಕ್ಕಂಥ ಕನಸಿದೆ. ಅದೇ ರೀತಿಯಾಗಿ NMNS ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟ್ ಇದೆ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು. ಇದು ರಾಷ್ಟ್ರ ಮಟ್ಟದ ಸ್ಕಾಲರ್ಶಿಪ್. ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಕ್ಕಳಿಗೆ ಪ್ರತಿ ವರ್ಷ 25 ರಿಂದ 30 ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗತ್ತೆ. ಮತ್ತೆ ಲ್ಯಾಪ್ಟಾಪ್ ಉಚಿತವಾಗಿ ಕೊಡ್ತಾರೆ. ಖುದ್ದು BOS ಅವರೇ ನನಗೆ ಹೇಳಿದ್ರು. ನಾನು ಇವಾಗ ಅದನ್ನ ನೆಕ್ಸ್ಟ್ ವೀಕ್ ಇಂದ ನಾನು ಅದನ್ನ ಕೋಚಿಂಗ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಖುಷಿಯ ವಿಷಯ ಏನಪ್ಪಾ ಅಂದ್ರೆ ಲಾಸ್ಟ್ ಮಂತ್ ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಟ್ರೈನಿಂಗ್ ಹೋಗಿದ್ದೆ. ನನ್ನ ಕನಸು ಏನಪ್ಪಾ ಅಂದ್ರೆ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತಕ್ಕಂಥ ಸಂಸ್ಥೆಯನ್ನ ಆಲ್ರೆಡಿ ಮೇಡಮ್ ಹುಟ್ಟಾಕಿದ್ದಾರೆ. ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕು. ಮಕ್ಕಳಿಗೆ ಯಾಕೆ ಸ್ಕೌಟ್ಸ್ ಮುಖ್ಯ ಅಂತಕ್ಕಂಥದ್ದು ನಾನು ಕಂಡುಕೊಂಡಿರೋದು, ದೊಡ್ಡಬಳ್ಳಾಪುರದಲ್ಲಿ ಟ್ರೈನಿಂಗ್ ಇತ್ತು ನಮ್ಗೆ. ಮಕ್ಕಳಲ್ಲಿ ಶಿಸ್ತು ಬರುತ್ತೆ, ಮಕ್ಕಳಲ್ಲಿ ಸೇವಾ ಮನೋಭಾವನೆ ಬರುತ್ತೆ, ಮಕ್ಕಳಿಗೆ ಪ್ರವೇಶ, ದ್ವಿತೀಯ ಸೋಪಾನ, ತೃತೀಯ ಸೋಪಾನ, ರಾಷ್ಟ್ರ ಪ್ರಶಸ್ತಿ ಕೂಡ ಮಕ್ಕಳಿಗೆ ಸಿಗುತ್ತೆ ಅಲ್ಲಿ. ಅದಕ್ಕೆ ಮಕ್ಕಳಿಗೆ ನಾನು ಅದನ್ನ ತಯಾರಿ ಮಾಡೋದಕ್ಕೆ ಇದಿಷ್ಟು ನನ್ನ ಕನಸನ್ನು ಹಾಕೊಂಡಿದ್ದೇನೆ. ದಯವಿಟ್ಟು ಎಲ್ಲ ಪೇರೆಂಟ್ಸು ಅದಕ್ಕೆ ಸಹಕಾರ ನೀಡಿ ನಮಗೆ ಬೆಂಬಲವನ್ನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಶಾಲೆಯನ್ನ ಮಾದರಿ ಶಾಲೆಯಾಗಿ ಮಾಡೋಣ ಈ ಮುಂದಿನ ದಿನಮಾನಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಇನ್ನೊಂದು ಸಾರಿ ಒಳ್ಳೆಯದಾಗಲಿ, ಎಲ್ಲರೂ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ. ನೋಡಿದಾಗ ಹಳೆಯ ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು, ಅದೇ ರೀತಿ ನಮ್ಮ ಹಳೆಯ ವಿದ್ಯಾರ್ಥಿ ಮಧು ಸರ್ ಆಗಿರ್ಬೋದು, ಅವ್ರು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಟೈಮ್ ಬೆಳಗ್ಗೆಯಿಂದಾನೇ ಬಂದಿದ್ದಾರೆ. ಆಮೇಲೆ ಮುನಿರಾಜ್ ಸರ್ ಬಂದಿದ್ದಾರೆ. ಅವರು ಹಳೆ ಒಂದು SDMC ಅಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷ 75 ಸ್ಟೂಡೆಂಟ್. ಅಂದ್ರೆ ಓಲ್ಡ್ ಸ್ಟೂಡೆಂಟ್. ಸುಮಾರು ವರ್ಷಗಳಾದ್ರೂ ಕೂಡ ಈ ಶಾಲೆಯ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥದ್ದು ಅತ್ಯಂತ ಸಂತೋಷ. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ತೀನಿ. ಇಂಥ ಒಳ್ಳೆ ಶಾಲೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತಕ್ಕಂಥದ್ದು ನಿಜವಾಗ್ಲೂ ನಾನು ಅದೃಷ್ಟವಂತ ಅಂತಕ್ಕಂಥದ್ದು. ನನ್ನ ಎಲ್ಲ ಅನುಭವವನ್ನ, ನನ್ನ ಜ್ಞಾನವನ್ನ ಮಕ್ಕಳಿಗೆ ದಾರಿ ಎರೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.